ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಮತ್ತು ನನ್ನ ನೈಬರ್ಸ್ ಎಲ್ಲ ಶಾಪಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ರತ್ನಮ್ ಸಿಲ್ಕ್ಸ್, ಇದು ಚಂದ್ರ ಲೇಔಟಲ್ಲಿದೆ. ತುಂಬ ಜನ ಹೇಳ್ತಾಯಿದ್ರು ರತ್ನಮ್ ಸಿಲ್ಕ್ಸಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಈ ವರಲಕ್ಷ್ಮಿ ಹಬ್ಬದ ಟೈಮಲ್ಲಿ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಹೇಗಿದ್ರು ಇವಾಗ ಗಣೇಶ ಫೆಸ್ಟಿವಲ್ ಬರ್ತಾ ಇದೆಯಲ್ಲ, ಸೊ ಚೆನ್ನಾಗಿರುತ್ತೆ, ಇನ್ನೂ ನ್ಯೂ ಕಲೆಕ್ಷನ್ಸ್ ಎಲ್ಲ ಬಂದಿರುತ್ತೆ ಅಂದ್ಕೊಂಡು ಬಂದಿದ್ದೀವಿ. ನೋಡಿ, ಇದೇ ರತ್ನಮ್ ಸಿಲ್ಕ್ಸು. ಬಟ್ ನಮಗೆ ನಾನು ಅಂದ್ಕೊಂಡಿರೋ ಥರ ಸೀರೆ ಅಲ್ಲಿ ಸಿಕ್ಕಲಿಲ್ಲ ನಮಗೆ. ಬಟ್ ನಾನು ಅಲ್ಲಿ ಒಂದು ಸೀರೆ ಸೆಲೆಕ್ಟ್ ಮಾಡಿದೆ. ನೋಡಿ, ಈ ಥರ ನಂಗೆ ಇಷ್ಟ ಆಯಿತು. ಅದು ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ನೋಡಿ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದನ್ನು ಎತ್ತಿಟ್ಕೊಂಡಿದ್ದೀನಿ, ತೊಗೊಳ್ಳ ಬೇಡವಾ ಅಂತ. ನೆಕ್ಸ್ಟ್ ನಾವು ಬೇರೆ ಫೆಸ್ಟಿವಲ್ಗೆ, ಈ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲ ಒಂದೇ ಥರ ಹಾಕ್ಕೊಳ್ಳೋಣ, ಇಲ್ಲ ಸೇಮ್ ಪ್ಯಾಟ್ರನಲ್ಲಿ ಡಿಫ್ರೆಂಟ್ ಕಲರ್ ಹಾಕ್ಕೊಳ್ಳೋಣ ಅಂತ ಹುಡುಕ್ತಾ ಇದ್ದೀವಿ. ನಮಗಷ್ಟು ಕಲೆಕ್ಷನ್ಸ್ ಅಲ್ಲಿ ಇರಲಿಲ್ಲ ಆ್ಯಂಡ್ ಸಿಕ್ಕಲಿಲ್ಲ ನಮಗೆ. ಯಾಕಂದರೆ ಅವ್ರಿನ್ನ ತರಿಸಿದ್ರೆ ಹೊಸ ಸ್ಟಾಕ್ ಇಲ್ವೋ ಗೊತ್ತಿಲ್ಲ, ಬಟ್ ಎಲ್ಲ ತೊಗೊಂಡು ಹೋಗ್ಬಿಟ್ಟಿದ್ರು ಅನಿಸುತ್ತೆ. ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ, ಆಲ್ಮೋಸ್ಟ್ 2 to 3 hours ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಬೇರೆ ಬೇರೆ ಥರ ಸ್ಯಾರೀಸ್ ಎಲ್ಲ ನೋಡಿದ್ವಿ, ಬಟ್ ನಮ್ಗೆ ಯಾವುದೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲೇ ಇಲ್ಲ. ಬಟ್ ಫಸ್ಟ್ ಇಸ್ ದ ಬೆಸ್ಟ್ ಅಂತಾರಲ್ಲ, ಆ ಥರ ಇದು ನಂಗೆ ತುಂಬಾ ಇಷ್ಟ ಆಗೋಗಿತ್ತು, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನು. ಸೊ ನಾನು ಇದನ್ನೇ ತೊಗೊಳ್ಳೋಣ, ನನಗೆ ಪರ್ಸ್ನಲ್ ಯೂಸ್ಗೆ ತೊಗೊಳ್ಳೋಣ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಫೈನಲಲ್ಲಿ ಏನು ಡಿಸೈಡ್ ಮಾಡೋಣ. ನಾನು ಆ ಥರ ಇದೆ ಅಂದ್ಕೊಂಡೆ. ನಾನು ಬ್ಲೌಸು ನಾನು ಅದು ಆ ಟೈಪ್ ನಿಮ್ಮದೇ ಓಪನ್ ಮಾಡಿಸಿ ತೋರಿಸಿ. ಈ ಟೈಪ್ ನೋಡಿ ಚೈತ್ರ, ಒಂದು ಬ್ಲೌಸ್ ಬರುತ್ತೆ. ಯಾವುದು ಇದು? ಹಾಂ, 1200 ಇತ್ತು. ಹಾಂ, ಇಲ್ಲ ಅದು ನೋಡೇ ತಗೊಂಡು. ಹಾಂ ಮೇಡಮ್, 1200 ಮೇಡಮ್. ಯಾವ ಇದಕ್ಕೆ ಇದ್ರದ್ದು ಇದರಲ್ಲಿ ಹೌದಾ? ಇದರಲ್ಲಿ ಅಲ್ಲಿ ಬೇರೆ ಯಾರೋ ಕಸ್ಟಮರ್ ಕೇಳ್ತಾ ಇದ್ರು, ಅದು ಅಮೌಂಟ್ ಎಷ್ಟು, ಸ್ಯಾರಿ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ ಅಂತ. ಸೊ ಹೇಳ್ತಾ ಇದ್ದೆ ನಾನು ಇಲ್ಲ ತೊಗೊಂಡಿದ್ದು ಅಂತ. ಆ್ಯಂಡ್ ಅಲ್ಲಿ ಪ್ರೈಸ್ ಅದರಲ್ಲಿ ಎಲ್ಲ ಸ್ಟಿಕ್ಕರ್ ಅಂದ್ಕೊಂಡಿದ್ದಂತೆ 3200 ಸಮಥಿಂಗ್ ಇತ್ತು. ಆ್ಯಕ್ಚುಲಿ ಅದು ಪ್ರೈಸ್ ಬಂದು 1500, ಡಿಸ್ಕೌಂಟಲ್ಲಿ ಹೋಗಿ 1200 ರುಪೀಸ್. ಆ್ಯಂಡ್ ಇದೂ ಅಷ್ಟೇ ತುಂಬ ಚೆನ್ನಾಗಿತ್ತು. ರಂಜಿತಾ ತೊಗೋತೀನಿ ಅಂತ ಹೇಳ್ತಾಯಿದ್ರು. ಇದು ಕಲರ್ ಒಂಥರ ಡಿಫ್ರೆಂಟಾಗಿತ್ತು. ಅವರು ಇದಾದೋ ರಿಸೆಪ್ಷನ್ಗೆ ಬೇಕು ಅಂತ ಹೇಳ್ತಾಯಿದ್ರು. ಸೊ ಅವರು ಆ ಸ್ಯಾರಿ ತೊಗೊಂಡ್ರು ಆ್ಯಂಡ್ ನಾನು ರೆಡ್ ಸ್ಯಾರಿ ತೊಗೊಂಡೆ. ಅಷ್ಟೊಂದೇನು ಕಲೆಕ್ಷನ್ಸ್ ಬಂದಿರಲಿಲ್ಲ, ಬಟ್ ನನಗೆ ಆನ್ಲೈನಲ್ಲೆಲ್ಲ ನೋಡಿದಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡೇ ಹೋಗಿದ್ದು ನಾವು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಸಿಕ್ಕಲಿಲ್ಲ ಸ್ಯಾರಿ. ಸೊ ನಾವು ಇದು ಮುಗಿಸ್ಕೊಂಡು, ರತ್ನಮ್ ಸಿಲ್ಕ್ ಮುಗಿಸ್ಕೊಂಡು ನೆಕ್ಸ್ಟು ನಾವು ಕೆಂಗೇರಿಲಿ ಹೋಗಿದ್ದು. ಕೆಂಗೇರಿಲಿ ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ವಿ. ಆರ್ ಎಸ್ ಫ್ಯಾಷನ್ಸಲ್ಲಿ ನಾವು ಸ್ಯಾರೀಸ್ ಪರ್ಚೇಸ್ ಮಾಡಿದ್ದು. ಆಲ್ರೆಡಿ ನೀವು ಪ್ರೀವಿಯಸ್ ವೀಡಿಯೋ ನೋಡಿರ್ತೀರ. ನಾನು ಅದ್ರದ್ದು ಫುಲ್ ವೀಡಿಯೋ, ಆ ಶಾಪ್ದು ಫುಲ್ ವೀಡಿಯೋ ಹಾಕಿದ್ದೀನಿ. ಆ್ಯಂಡ್ ಆ ವಿಡಿಯೋ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಈ ಥರ ಕಡಿಮೆ ರೇಟಲ್ಲಿ ಎಲ್ಲಾದರೂ ಸ್ಯಾರಿ ಸಿಕ್ಕಿದ್ರೆ, ಡ್ರೆಸ್ಸಸ್ ಸಿಕ್ಕಿದ್ರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ಆ್ಯಂಡ್ ಸ್ವಲ್ಪ ಟಯರ್ಡ್ ಆಗಿತ್ತು, ಮಕ್ಕಳಿಗೆ ಏನಾದ್ರು ತಿನ್ಸೋಣ ಅಂತ ಹೋಟೆಲ್ಗೆ ಬಂದಿದ್ದೀವಿ. ಹೋಟೆಲ್ಗೆ ಬಂದು ಸದ್ವಿಕಂಗೆ ದೋಸೆ ಕೊಡಿಸಿದ್ವಿ. ಧವನ್ ಏನು ಬೇಡ ಅಂತೇಳಿದ್ರು, ಸೊ ದೋಸೆನೇ ತಿನ್ನಿಸ್ತಾ ಇದ್ದಾರೆ. ನಾವು 3 ಜನನೂ ಕಾಫಿ ತೊಗೊಂಡ್ವಿ. ಕಾಫಿ ತೊಗೊಂಡು ಕಾಫಿ ಕುಡಿತಾ ಇದ್ದೀವಿ. ಕಾಫಿ ಕುಡ್ಕೊಂಡು ನಾವು ಆಟೋ ಬುಕ್ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಹೊರಟ್ವಿ. ಇನ್ನೇನು ನಾನು ಶಾಪಿಂಗಲ್ಲಿ ಏನು ಮಾಡಲಿಲ್ಲ, ಮಕ್ಕಳೆಲ್ಲ ಬಂದಿರ್ತಾರೆ ಸ್ಕೂಲಿಂದ ಅಂತ ಹೇಳ್ಕೊಂಡು ನಾವು ಮನೆಗೆ ಹೊರಟ್ವಿ. ನೆಕ್ಸ್ಟ್ ಡೇ ನಾವು ನನ್ನ ಹಸ್ಬೆಂಡ್ ಜೊತೆ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಮಾನಿ ತುಂಬ ದಿನದಿಂದ ಕೇಳ್ತಾ ಇದ್ಲು, ನನಗೆ ಕಾಲ್ ಚೈನ್ ಬೇಕು ಅಂತ. ಸೊ ನನ್ನ ಹಸ್ಬೆಂಡ್ ಆಯಿತು ಬಾ, ತುಂಬ ದಿನದಿಂದ ಏನೋ ಕೇಳ್ತಾ ಇದ್ದಾಳೆ ಅಂದ್ಬಿಟ್ಟು ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅವತ್ತು ಬೈಕಲ್ಲಿ ಹೋದ್ವಿ, ಇಲ್ಲೇ ನಿಯರ್ ಕೆಂಗೇರಿ ಅಲ್ವಾ. ಸೊ ಬೈಕಲ್ಲೇ ಹೋಗೋಣ ಅಂತೇಳಿ ಅವರು ಬೈಕಲ್ಲಿ ಹುಡುಗರು ಬರ್ತಾಯಿದ್ದಾರೆ, ನಾನು ನನ್ನ ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲೊಂದು ಶಾಪ್ ಇತ್ತು ನಮ್ಮ ಕೆಂಗೇರಿ ಉಪನಗರದಲ್ಲಿ. ಸೊ ಅಲ್ಲಿಗೆ ಬಂದಿದ್ದೀವಿ, ಜ್ಯುವೆಲರಿ ಶಾಪ್ಗೆ. ಬನ್ನಿ ನೋಡೋಣ ಏನೇನು ವೆರೈಟೀಸ್ ಇದೆ ಅಂತ.
ಸ್ವಲ್ಪ ದೊಡ್ಡದಾಯ್ತು ನೋಡಿ. ಹಾಕ್ಬಿಡಿ ಎರಡು, ಇನ್ನೊಂದಲ್ಲಿ ಅದ್ರದ್ದು ಇದೇನಾ, ಎರಡು ಹಾಕಿ ನೋಡಿ. ಫಸ್ಟ್ ಹಾಕಿದ್ದು ನಮಗೆ ಸ್ವಲ್ಪ ಟೈಟ್ ಅಂತ ಅನಿಸ್ತು, ಸೊ ಬೇರೆ ನೋಡ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಪ್ರೈಸ್ ಐ ಅಂತ ಅನಿಸ್ತು ಆ್ಯಕ್ಚುಲಿ, ಅದಕ್ಕೆ 6000 ರುಪೀಸ್ ಹೇಳಿದ್ರು ಅವರು. ಸೊ ನಾವು ಬೇರೆ ಶಾಪಲ್ಲಿ ನೋಡೋಣ, ಇನ್ನೂ ಒಂದೆರಡು ಕಡೆ ಶಾಪಲ್ಲಿ ಕೇಳೋಣ ಅಂತ ಹೇಳ್ಕೊಂಡು ನಾವು ಬಂದ್ವಿ. ಆ್ಯಂಡ್ ಹೋಗ್ತಾ ಇರ್ಬೇಕಾದ್ರೆ ಪಂಚರ್ ಹಾಕ್ಸ್ಕೊಂಡು ಮತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಇವಾಗ ಗೋಪಾಲನ್ ಮಾಲ್ಗೆ ಹೋಗೋಣ ಅಂತ ಹೇಳಿ ಗೋಪಾಲನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಬಂದಿದ್ದೀವಿ ಗೋಪಾಲನ್ ಮಾಲ್ಗೆ. ಅಲ್ಲಿ ಏನೋ ಇವೆಂಟ್ ನಡೀತಾ ಇತ್ತು, ಸೊ ಮಕ್ಳಿಗೆಲ್ಲ ಗೇಮ್ ಆಡಿಸ್ತಾಯಿದ್ರು. ನಿಮ್ಮನೆಗೆ ಹೇಳಿದೆ ಹೋಗಿ ಗೇಮ್ ಆಡಿಸ್ತಾ ಇದ್ದಾರೆ, ಹೋಗಿ ಆಟಾಡು ಅಂತ. ಬಟ್ ಅವಳು ಹೋಗಲ್ಲ ಅಂದ್ಕೊಂಡಿದ್ದಾಳೆ. ಬಟ್ ಚೆನ್ನಾಗಿತ್ತು. ನಾನು ತುಂಬ ಸಲ ಹೋಗಿದ್ದೀನಿ, ಬಟ್ ಈ ಸಂಡೇ ಏನೋ ಇವೆಂಟ್ ನಡೀತಾ ಇತ್ತು, ಚೆನ್ನಾಗಿತ್ತು ಇವೆಂಟ್, ತುಂಬ ಎಂಟರ್ಟೈನ್ ಆಗಿತ್ತು. ಸಾಂಗ್ಸ್ ಎಲ್ಲ ಹಾಕಿದ್ರು ಅದಕ್ಕೆ, ಸೊ ನಾನು ಮ್ಯೂಟ್ ಮಾಡಿದ್ದೀನಿ. ಮಕ್ಕಳು ಗೇಮ್ಸು, ಡ್ಯಾನ್ಸು, ಈವನ್ ದೊಡ್ಡವರು ಸಹ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಚೆನ್ನಾಗಿರುತ್ತೆ ಈ ಥರ ಎಲ್ಲ ಒಂದು ಸ್ಮಾಲ್ ಇವೆಂಟ್ ಎಲ್ಲ ಮಾಡ್ತಾಯಿದ್ರೆ. ಆ್ಯಕ್ಚುಲಿ ಈ ಮಾಲಲ್ಲಿ ಜಾಸ್ತಿ ಏನು ಶಾಪ್ಸ್ ಇಲ್ಲ, ಜಸ್ಟು ಡಿಮಾರ್ಟು, ಟೆಕ್ಸ್ಮಾರ್ಟು, ಸ್ಮಾಲ್ ಶಾಪ್ಸ್ ಇತ್ತು. ಬಟ್ ಇವಾಗ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ, ಓಪನ್ ಆಗ್ತಾಯಿದೆ. ನೆಕ್ಸ್ಟು ನನ್ನ ಮಕ್ಕಳು ಸುಮ್ಮನೆ ಇರ್ತಾರೆ, ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದ್ರು. ಅವ್ರಿಗೆ ಐಸ್ ಕ್ರೀಮು ಮತ್ತು ಪಾಪ್ಕಾರ್ನ್ ಕೊಡಿಸಿದೆ, ತಿಂತಾ ಇದ್ದಾರೆ. ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಹೋಗಿ ಐಸ್ ಕ್ರೀಮ್ ತಗ್ಸ್ಕೊಂಡು ಬಂದ. ಬಟ್ ಐಸ್ ಕ್ರೀಮ್ನೇ ತಿಂದಿಲ್ಲ ಅವನು. ಅಮ್ಮ ನಂಗೆ ಬೇಡ ಐಸ್ ಕ್ರೀಮ್ನೇ ತಿನ್ಕೊ ಅಂತ ಹೇಳಿದೆ. ಸೊ ನಾನು ಇಮಾನಿ ತಿಂತಾ ಇದ್ದೀವಿ ಐಸ್ ಕ್ರೀಮ್ನ. ಆ್ಯಕ್ಚುಲಿ ನಾವು ಇಲ್ಲಿಂದ ಒಂದು ಸ್ವಲ್ಪ ಹೊತ್ತು ಮಾಲಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತು ನಾವು ಹೊರಡ್ಬೇಕಾದ್ರೆ ಸ್ವಲ್ಪ ಕತ್ಲೆ ಆಗಿತ್ತು. ಹಾಗೆ ಅಲ್ಲಿ ಆನ್ ದ ವೇ ಬರಬೇಕಾದ್ರೆ ಒಂದು ಶಾಪ್ ಇತ್ತು. ಆ ಶಾಪಲ್ಲಿ ಹೋಗಿ ಇಮಾನಿಗೂ ಮತ್ತು ಸದ್ವಿಕ್ಕೂ ಒಂದು ಹಬ್ಬಕ್ಕೆ ಡ್ರೆಸ್ಗಳು ತೊಗೊಬಂದ್ವಿ. ಆ್ಯಕ್ಚುಲಿ ಆ ಶಾಪ್ ನಂದು ಫೋನು ಸ್ವಿಚ್ ಆಫ್ ಆಯಿತು, ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಚೆನ್ನಾಗಿತ್ತು ಅಲ್ಲಿ ಬಟ್ಟೆಗಳು. ನೆಕ್ಸ್ಟ್ ನಾನು ನೋಡ್ತೀನಿ ಅದು ಯಾವುದು ಶಾಪು ಅಂತ, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಹಾಕ್ತೀನಿ, ಹೋಗಿ ಬನ್ನಿ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ಗಳು ಅಲ್ಲಿ. ಇಮಾನಿಗೆ ಒಂದಷ್ಟು ಡ್ರೆಸ್ ತೊಗೊಂಬಂದಿದ್ದೀನಿ, ನಿಮಗೆ ತೋರಿಸ್ತೀನಿ ಯಾವ್ಯಾವ ಡ್ರೆಸ್ ತೊಗೊಂಬಂದಿದ್ದೀನಿ. ಆ್ಯಂಡ್ ಸದ್ವಿಕ್ಕೆ ಯಾವುದೇ ಡ್ರೆಸ್ ತೊಗೊಂಬಂದಿದ್ದೀನಿ ಅಂತ. ಆ್ಯಂಡ್ ನಾವು ಹೋಗಿ ನೆಕ್ಸ್ಟು ಫುಲ್ ಟಯರ್ಡ್ ಆಗಿತ್ತು ಬೆಳಗ್ಗೆಯಿಂದ, ಸ್ವಲ್ಪ ಓಡಾಡಿ ಮನೆಗೆ ಹೋಗಿ ಮಲ್ಕೊಂಡ್ವಿ. ಆನ್ ದ ವೇನೇ ನಾವು ಊಟನೂ ಸಹ ಆನ್ ದ ವೇನೇ ಹೋಟೆಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಪಾರ್ಸಲ್ ಟಿ ಶರ್ಟ್ಗಳು ಗಣೇಶ ಹಬ್ಬದ್ದು ಓಪನ್ ಮಾಡಿ. ತೋರಿಸಿ ಎಷ್ಟು ಒಂದಕ್ಕೆ ಹೇಳಿದ್ ನಾನು 140. ಬಟ್ಟೆ ಚೆನ್ನಾಗಿ ಎಲ್ಲ ಟೀ ಶರ್ಟ್ಸೇ. ಇಷ್ಟು ಟೀ ಶರ್ಟ್ಸ್ ತಂದಿದ್ದೀವಿ ನಮ್ಮ ರೋಡಲ್ಲಿರೋರಿಗೆಲ್ಲ ಕೊಡೋದಕ್ಕೆ. ಓಪನ್ ಮಾಡಿರಿ, ಎಷ್ಟಾಯ್ತು ಟೀ ಶರ್ಟ್ಸು? ಒಂಬತ್ತಿದೆಯಾ? ಹಾಂ
9 ಟೀ ಶರ್ಟ್ಸ್. ನಾನು ಮತ್ತು ನನ್ನ ನೈಬರ್ಸ್ ಎಲ್ಲ ಡಿಸೈಡ್ ಮಾಡಿ ಒಂದೇ ಥರ ಟೀ ಶರ್ಟ್ಸ್ ಇರಲಿ. ಇವಾಗ ಗಣೇಶ ಬಿಡ್ತೀವಲ್ಲ ಆ ಟೈಮ್ಗೆ ಮಕ್ಕಳೆಲ್ಲ ಒಂದೇ ಥರ ಶರ್ಟ್ಸ್ ಹಾಕ್ಕೊಳ್ಳಿ ಅಂತ ಹೇಳಿ ನಾವು ಇದನ್ನು ಆನ್ಲೈನಲ್ಲಿ ಸರ್ಚ್ ಮಾಡಿ ಆನ್ಲೈನಿಂದನೇ ಬುಕ್ ಮಾಡಿದ್ವಿ. ಒಂದು ವೀಕ್ ಅಂತಲೇ ನಾವು ಬುಕ್ ಮಾಡಿದ್ವಿ. ಇವತ್ತು ಬಂದಿದೆ ನೋಡಿ. ಟೀ ಶರ್ಟ್ಸ್ ಎಲ್ಲ ಒಂದೇ ಥರ ಇದೆ. ಇವನ್ ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. ಆ್ಯಂಡ್ ಆ ಫಿನಿಶಿಂಗ್ ಇದೆಯಲ್ಲ, ಗಣೇಶಂದು ಪ್ರಿಂಟಿಂಗ್ ಫಿನಿಶಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ನಮಗೆ ಇದು ಒಂದು ಟೀ ಶರ್ಟ್ ಬಂದು 140 ರುಪೀಸ್ ಆಯಿತು. ನಮಗೆ ವರ್ತ್ ಅಂತ ಅನ್ನಿಸ್ತು. ಬೆಳಗ್ಗೆ ಆನ್ಲೈನಲ್ಲಿ ಬುಕ್ ಮಾಡಿದ್ದೆಲ್ಲ ಡ್ರೆಸ್ಸಸ್ ಎಲ್ಲ ಬಂತು. ನಾನು ಬೆಳಗ್ಗೆ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ. ಒಂದ್ಸಲ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಾನು. ನೋಡಿ, ಇದು ಮಕ್ಕಳಿಗೆ, ಒಂದಷ್ಟು ಮಕ್ಕಳಿಗೆ, ನಮ್ಮ ಸ್ಟ್ರೀಟಲ್ಲಿರೋ ಮಕ್ಕಳಿಗೆ, ಯಾರ್ಯಾರು ನಮ್ಮ ಜೊತೆ ಸೇರಿಕೊಂಡು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಿದ್ದೆ ಅವ್ರಿಗೆಲ್ಲ, ಬಾಯ್ಸ್ಗೆಲ್ಲ ಈ ಥರ ಗಣೇಶ ಶರ್ಟ್ಸ್ ತಂದಿದ್ದೀವಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ರೈಸು ಅಷ್ಟೇ 140 ಒಂದು ಶರ್ಟ್ಗೆ ಬೀಳುತ್ತೆ. ಅದು ಡಿಪೆಂಡ್ಸ್ ಆನ್ ಏಜ್. ಒಂದೊಂದು ಏಜ್ಗೆ ಒಂದೊಂದು ಅಮೌಂಟ್ ಇರುತ್ತೆ. ಬಟ್ ಆಲ್ಮೋಸ್ಟ್ 140 ರುಪೀಸೇ ಇತ್ತು. ಇದು ಗಣೇಶ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಈ ಟೀ ಶರ್ಟ್ಸ್ ತೊಗೊಂಡ್ವಿ. ನೋಡೋಣ, ಹಬ್ಬಕ್ಕೆ ಎಲ್ರಿಗೂ ವೇರ್ ಮಾಡ್ಸೋಣ. ಇದ್ರ ಜೊತೆ ಅವರು ಬ್ಲ್ಯಾಕ್ ಪ್ಯಾಂಟ್ ಹಾಕೋತಾರೆ. ನೆಕ್ಸ್ಟ್ ಗರ್ಲ್ಸ್ಗೆ, ಈಗ ಬಾಯ್ಸ್ಗೆಲ್ಲ ತರಿಸಿದ್ದೀವಲ್ವಾ ನೋಡಿ, ಎಲ್ಲ ಬಾಯ್ಸ್ ಕಲೆಕ್ಷನ್ಸ್ ಇದು. ಈಗ ಗರ್ಲ್ಸ್ಗೆ ಬೇಕಲ್ವಾ, ಸೊ ಗರ್ಲ್ಸ್ಗೋಸ್ಕರ ಗರ್ಲ್ಸ್ಗೆ ಆನ್ಲೈನಿಂದ ಬುಕ್ ಮಾಡಿದ್ವಿ. ನಮ್ಮ ಹೆಣ್ಮಕ್ಳಿಗೆ ಅವರೇ ತಾನೇ ಮೇಯ್ನ್, ಗೌರಿ ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ ಬಾಯ್ಸ್. ನಂದೇ ತೋರ್ಸಮ್ಮ ಅಲ್ಲಿರೋದು. ಇದು ಇಮಾನಿದು ಓಪನ್ ಮಾಡಿದ್ದೀನಿ. ಇಮಾನಿದು ಓಪನ್ ಮಾಡಿರೋದು ತೋರಿಸ್ತೀನಿ. ಒಂದು ಸ್ವಲ್ಪ ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ತೊಗೊಂಡೆ ನಾನು. ಹೆವಿ ಗ್ರ್ಯಾಂಡ್ ಆದರೆ ಅವರು ಈವ್ನಿಂಗು ಡ್ಯಾನ್ಸ್ ಮಾಡೋದಕ್ಕಾಗಲಿ, ಅವ್ರು ಸ್ವಲ್ಪ ಓಡಾಡೋದಕ್ಕೆ, ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಸೊ ಈ ಥರ ಸ್ಮಾಲ್ ಡಿಸೈನ್ ಇರೋದನ್ನ, ಸಿಂಪಲ್ ಆಗಿರೋದನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇದು ಬಂದು ಟಾಪ್. ಇದು ಅದಕ್ಕೆ ಈ ಥರ ಪ್ಲಾಜೋ ಪ್ಯಾಂಟು ನೋಡಿ, ಈ ಥರ ಪ್ಲಾಜೋ ಪ್ಯಾಂಟು ಕೆಳಗಡೆ ಎಲ್ಲ ಈ ಥರ ಡಿಸೈನ್ ಇದೆ. ಸಖತ್ ಕ್ಯೂಟ್ ಆಗಿದೆ. ಆ್ಯಂಡ್ ಸ್ಕಿನ್ ಫ್ರೆಂಡ್ಲಿ, ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ತೊಗೊಂಡ್ವಿ. ಇದು ಇಮಾನಿದು ಓಪನ್ ಮಾಡಿದ್ದೆ, ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ಇದೊಂದು, ಇನ್ನು 2 ಪೇರ್ಸ್ 3 ಪೇರ್ಸ್ ಇದರಲ್ಲಿದೆ. ಇದೆಲ್ಲ ನಮ್ಮ ಹೆಣ್ಮಕ್ಳಿಗೆ ಸೇಮ್ ತೊಗೊಬಂದಿದ್ದೀವಿ. ಫುಲ್ ಈ ಸಲ ನಮ್ಮದು ಈ ಸಲ ಗಣೇಶ ಕೂರಿಸ್ತಾ ಇರೋದು 5ನೇ ವರ್ಷದ್ದು. 5 ವರ್ಷ ಆಯಿತು ನಾವು ಈ ಸಲ ಗಣೇಶ ಕೂರಿಸಿದ್ರೆ. ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮಕ್ಕಳನ್ನೆಲ್ಲ ಹಾಕ್ಕೊಂಡು ಆ್ಯಂಡ್ ನೈಬರ್ಸ್ ಎಲ್ಲ ಸೇರಿಕೊಂಡು ಎಲ್ಲರೂ ಒಂದು ಗ್ರ್ಯಾಂಡ್ ಸಿಂಪಲ್ ಹಬ್ಬ ಥರ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಹಾಗೆ ನೀವು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸ್ ನೋಡಿದ್ದೀರಾ. ನಮಗೆ ಲೇಡೀಸ್ಗೆಲ್ಲ ಯಾವ ಥರ ಸ್ಯಾರೀಸ್ ತೊಗೊಂಡಿದ್ದೀವಿ ಅಂತ. ಆ್ಯಂಡ್ ನಮಗಾಯಿತು ಒಂದೇ ಥರ, ಆ್ಯಂಡ್ ಮಕ್ಳಿಗಾಯಿತು. ಇನ್ನು ಜೆಂಟ್ಸ್ಗೆ ನೋಡಬೇಕು ಅವ್ರೇನು ವೇರ್ ಮಾಡ್ತಾರೆ ಅಂತ. ಮೇ ಬಿ ವೈಟ್ ಶರ್ಟ್ ಆ್ಯಂಡ್ ಪಂಚೆ ಹಾಕೋಬೋದು ಅಂತ ಅನಿಸುತ್ತೆ. ಅವ್ರದ್ದು ನಾವು ಇನ್ನೂ ಫೈನಲ್ ಮಾಡಿಲ್ಲ, ನೋಡೋಣ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅವರೆಲ್ಲ ಮಾತಾಡಿಕೊಂಡು. ಬಟ್ ನಮ್ಮ ಲೇಡೀಸ್ದು ಮಕ್ಳದೆಲ್ಲ ಮುಗೀತು. ಏನೇನಿದ್ರು ನಮ್ಮ ಜೆಂಟ್ಸ್ ಅವ್ರದ್ದೇ, ಅವ್ರೇನು ಡಿಸೈಡ್ ಮಾಡ್ತಾರೆ ನೋಡೋಣ. ಬನ್ನಿ, ಈ ಸಲ ಹಬ್ಬ ಮಾತ್ರ ಸಖತ್ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇದಕ್ಕೆಲ್ಲ ಸಪೋರ್ಟ್, ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಬನ್ನಿ, ನೆಕ್ಸ್ಟ್ ಇನ್ನು ಶಾಪಿಂಗ್ ಇದೆಯಾ. ಆ್ಯಂಡ್ ಬ್ಲೌಸ್ಗೆಲ್ಲ ಸ್ಟಿಚಿಂಗ್ ಕೊಟ್ಟಿದ್ದೀವಿ. ಬ್ಲೌಸೆಲ್ಲ ಬಂತ, ಎಲ್ಲ ನಾವೆಲ್ಲ ರೆಡಿ ಮಾಡ್ಕೋಬೇಕು. ಒಂದ್ಸಲ ಬ್ಲೌಸ್ ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ರೆಡಿಯಾಗಿದೆ ಅಂತ ಕೇಳಿ ತಿಳ್ಕೊತೀವಿ. ಇದಿಷ್ಟು ಮಕ್ಕಳದ್ದು ಶಾಪಿಂಗ್ ಮುಗಿದಿದೆ. ಓಕೆ, ಥ್ಯಾಂಕ್ ಯು. ನಾನು ಹೇಳಿದೆ, ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಇಮಾನಿಗೂ ಸದ್ವಿಕ್ಕೂ ಹಾಗೆ ಮಾಲ್ಗೆ ಹೋಗಿದ್ವಲ್ಲ, ಅದೇ ಟೈಮಲ್ಲಿ ಆನ್ ದ ವೇ ಬರ್ತಾ ಇರ್ಬೇಕಾದ್ರೆ ಒಂದು ಶಾಪಲ್ಲಿ ಅವ್ರಿಗೆ ಬಟ್ಟೆ ತೊಗೊಂಬಂದ್ವಿ ಅಂತ. ನೋಡಿ, ಇದಿಷ್ಟು ಸದ್ವಿಕ್ಕಂದು ಅವನು ಇಷ್ಟು ಪರ್ಚೇಸ್ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ನಾನು ಇಮಾನಿಗೆ ಅವಳ ಹತ್ರ ಈ ಥರ ಚೂಡಿದಾರ್ ಆ ಥರ ಇರಲೇ ಇಲ್ಲ. ಅವಳ ಹತ್ರ ಜಾಸ್ತಿ ಕ್ರಾಪ್ ಟಾಪು, ಲೆಹಂಗಾ ಆ ಥರ ಡ್ರೆಸ್ಸಸ್ಸೇ ಇತ್ತು. ಅದು ಬಿಟ್ಟರೆ ಫ್ರಾಕ್ಸು, ಲಂಗ ಬ್ಲೌಸು ಈ ಥರ ಇತ್ತು. ಚೂಡಿದಾರ್ ಹತ್ರ ಇರಲೇ ಇಲ್ಲ. ಸೊ ಈ ಸಲ ಒಂಥರ ಡಿಫ್ರೆಂಟಾಗಿ ಹಾಕ್ಸೋಣ ಅವಳಿಗೆ ಅಂತ ಹೇಳಿ ನಾನು ಅವಳಿಗೆ ಚೂಡಿದಾರ್ ತೊಗೊಂಡಿದ್ದೀನಿ. ಬನ್ನಿ ನೋಡೋಣ. ಇದ್ರ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಫಸ್ಟು ಇಮಾನಿಗೆ ಯಾವ ಡ್ರೆಸ್ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಪ್ಯಾಂಟ್ ಬಂದು ಈ ಥರ ಇದೆ.
ಫುಲ್ಲು ಇಲ್ಲಿ ಟೈಟಾಗಿ ಮತ್ತು ಇಲ್ಲಿ ಫುಲ್ ಫ್ರಿಲ್ಸ್ ಥರ ಇದೆ. ಸ್ವಲ್ಪ ಲೆಂತ್ ಆಯಿತು, ಇರಲಿ ಅಂದ್ಬಿಟ್ಟು ನಾನು ತೊಗೊಂಡೆ. ನೋಡಿ, ಇದು ಪ್ಯಾಂಟು ಆ್ಯಂಡ್ ಒಳಗೆ ಅದಕ್ಕೆ ಇದು ಒಂಥರ ಪಿಸ್ತಾ ಲೈಟ್ ಗ್ರೀನ್ ಇದೆಯಲ್ಲ, ಆ ಪ್ಯಾಂಟಿಗೆ ಅವಳಿಗೆ ವೇರ್ ಮಾರ್ಕ್ಸ್ ನೋಡಿದ್ದೆ ನಾನಲ್ಲಿ. ಸೊ ಅದೇ ಹಾಗೆ ತೊಗೊಂಡಿದ್ದೀನಿ. ಅದಕ್ಕೆ ಸರಿಯಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟು ನೋಡಿ, ಇದು ಅವಳದು ಟಾಪ್. ಇದರಲ್ಲೇ ಪ್ರಿಂಟೆಡ್ ಇದೆ. ಪ್ರಿಂಟೆಡ್ ಬಿಟ್ಟು ಸ್ವಲ್ಪ ಸ್ವಲ್ಪ ಈ ಥರ ಚುಮ್ಕಿ ಇದೆ. ಆ್ಯಂಡ್ ಸ್ಲೀವ್ಸಲ್ಲಿ ಎಲಾಸ್ಟಿಕ್ ಇದೆ. ಇದನ್ನು ಇಮಾನಿಗೆ ತೊಗೊಂಡೆ ನಾನು. ಅವರೆಲ್ಲಿಯ ಬ್ರ್ಯಾಂಡ್ ಇದು. ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು 700 ರುಪೀಸ್. ಆ್ಯಂಡ್ ದುಪ್ಪಟ ತುಂಬ ಇಷ್ಟ ಆಗಿ ನಾನು ತೊಗೊಂಡಿದ್ದು. ಇದಕ್ಕೆ ದುಪ್ಪಟ ಇಲ್ಲ ಅಂದ್ಕೊಂಡೆ. ನನಗೆ ಅಲ್ಲಿ 3 ಡ್ರೆಸ್ ತೊಗೊಂಡಿದ್ದೆ ನಾನು. 1 ಡ್ರೆಸ್ಗೆ ದುಪ್ಪಟ ಇರಲಿಲ್ಲ, ಅದನ್ನು ತೊಗೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಡ್ರೆಸ್ಗೆ ದುಪ್ಪಟ ಇಲ್ಲ, ಇದಕ್ಕೆ ದುಪ್ಪಟ ಇದೆ. ನೋಡಿ, ಈ ಥರ ದುಪ್ಪಟಾಗಿಲ್ಲಿ ಈ ಥರ ಅಟ್ಯಾಚ್ ಮಾಡಿದ್ದಾರೆ. ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ತೊಗೊಂಡೆ. ಇದು ಪಿಸ್ತಾ ಗ್ರೀನ್ ಆ್ಯಂಡ್ ಇದು ಪಿಸ್ತಾ ಗ್ರೀನ್ ಬಾಟಮು ಮತ್ತು ವೇಲು. ಆ್ಯಂಡ್ ಟಾಪ್ ಬಂದು ಪಿಂಕ್ ಕಲರ್ ಇದೆ. ಇದು ಪ್ರೈಸ್ ಬಂದು 700 ರುಪೀಸ್. ಆ್ಯಂಡ್ ನೆಕ್ಸ್ಟು ಇನ್ನೊಂದು ತೊಗೊಂಡೆ. ಈ ಥರ ನೆವಿ ಬ್ಲೂ ಅಲ್ಲಿ ಪ್ಯಾಂಟ್ ಇದೆ. ಇದು ನೋಡಿ, ಈ ಪ್ಯಾಂಟು ನಾರ್ಮಲ್ ಪ್ಯಾಂಟಿಗೆಲ್ಲ, ಚೂಡಿದಾರಿಗೆಲ್ಲ ಪ್ಯಾಂಟ್ ಇರುತ್ತಲ್ಲ, ಅದೇ ಟೈಪಲ್ಲಿದೆ ಇದು ಪ್ಯಾಂಟು. ಇದು ಪ್ರಿಂಟೆಡ್, ಇದು ಗೋಲ್ಡನ್ ಕಲರಲ್ಲಿ ಪ್ರಿಂಟೆಡ್ ಇದೆ. ನೆಕ್ಸ್ಟ್ ಅದಕ್ಕೆ ಇದೊಂದು ಸ್ವಲ್ಪ ಚೆನ್ನಾಗಿತ್ತು ಅನಿಸ್ತಂದ್ರೆ, ಡಿಫ್ರೆಂಟಾಗಿದೆ ಇದ್ರ ನೆಕ್ ಡಿಸೈನು. ಇರಲಿ ಅಂದ್ಬಿಟ್ಟು ತೊಗೊಂಡೆ. ನೋಡಿ, ಇವಾಗೆಲ್ಲ ನಾವು ಬ್ಲೌಸ್ಗೆಲ್ಲ ಡಿಸೈನ್ ಮಾಡಿಸ್ತೀವಲ್ಲ, ಆ ಥರ ಈ ಕಡೆ ಸೈಡ್ ಒಂದು ಕಟ್ಟಿದೆ. ಆ್ಯಂಡ್ ಮುಂದೆಗಡೆ ಥ್ರೆಡ್ ಒಂಥರ ಲೇಸಲ್ಲಿ ಡಿಸೈನ್ ಇದೆ. ಸಾರಿ, ಇದು ಫ್ರಂಟ್. ಆ್ಯಂಡ್ ಇಲ್ಲಿ ಎಲಾಸ್ಟಿಕ್ ಇದೆ. ಹೊಟ್ಟೆ ಹತ್ರ ಸ್ವಲ್ಪ ಎಲಾಸ್ಟಿಕ್ ಇರುತ್ತೆ. ಇದು ಅಷ್ಟೇ, ಇದೆಲ್ಲ ಪ್ರಿಂಟೆಡೇ, ಯಾವುದೇ ಎಂಬ್ರಾಯ್ಡ್ರಿ ಎಲ್ಲ ಪ್ರಿಂಟೆಡೇ. ಶಾರ್ಟ್ ಟಾಪ್ ಇದು. ಇದಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಬಟ್ ಇದಕ್ಕೆ ದುಪ್ಪಟ್ಟ ಇರಲಿಲ್ಲ. ಸೊ ಇದು ಅಷ್ಟೇ, 599 ಇದು. 599 600 ರುಪೀಸ್. ದುಪ್ಪಟ್ಟ ಇಲ್ಲ ಇದಕ್ಕೆ ಮ್ಯಾಚ್ ಮಾಡಬೇಕು ದುಪ್ಪಟ್ಟನೊಳಗೆ. ದುಪ್ಪಟ್ಟ ಬೇಕು ಅವಳಿಗೆ. ಆ್ಯಕ್ಚುಲಿ ಅದು ಇನ್ನೊಂದು ಡ್ರೆಸ್ ನೋಡಿದ್ದು, ಅದಕ್ಕೆ ದುಪ್ಪಟ್ಟ ಇತ್ತು, ಬಟ್ ಅದು ಸ್ವಲ್ಪ ಸಿಂಪಲ್ ಆಗಿತ್ತು, ಅದು ಬೇಡ ಅಂತ ಹೇಳಿ ಆಮೇಲೆ ಇದು ತೊಗೊಂಡೆ. ಈ ಸಲ ಇವಳಿಗೆ 2 ಡ್ರೆಸ್ಸನ್ನು ಕುರ್ತಾ ಸೆಟ್ ತೊಗೊಂಡಿದ್ದೀನಿ. ಲೈಕ್ ಚೂಡಿದಾರ್, ನಮ್ಮ ಭಾಷೆಯಲ್ಲಿ ನಾವು ಚೂಡಿದಾರ್ ಅಂತ ಹೇಳ್ತೀವಿ, ಬಟ್ ಇವಾಗೆಲ್ಲ ಕುರ್ತಾ ಸೆಟ್. ನೆಕ್ಸ್ಟ್ ನಮ್ಮ ಸದ್ವಿಕನ್ಗೆ ಪಪ್ಪ ತೊಗೊಂಡಿದ್ದು ನೋಡಿ, ಶರ್ಟ್ ಬೇಕು ಈ ಥರ ಅಂತೇಳಿ ಶರ್ಟ್ ತೊಗೊಂಡಿದ್ದಾರೆ. ಫುಲ್ಲು ಸಾಫ್ಟಾಗಿದೆ ಇದು, ಮತ್ತು ತುಂಬ ಸಾಫ್ಟಾಗಿದೆ. ಅವನು ಇಷ್ಟಪಟ್ಟ. ಸೊ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 300 ರುಪೀಸ್. ಬರೀ ಶರ್ಟ್ಗೆ 300. ಆ್ಯಂಡ್ ಗೊತ್ತಲ್ಲ, ಅವನು ಯಾವಾಗಲೂ ಒಂದು ಜೀನ್ಸ್ ಇರಲೇಬೇಕು. ಸೊ ಜೀನ್ಸ್ ತೊಗೊಂಡಿದ್ದಾನೆ. ಈ ಸಲನೂ ಬ್ಲ್ಯಾಕ್ ತೊಗೊಂಡಿದ್ದಾನೆ. ಲಾಸ್ಟ್ ಟೈಮೂ ಬ್ಲ್ಯಾಕ್ ತೊಗೊಂಡಿದ್ದ, ಬಟ್ ಈ ಸಲ ಸ್ವಲ್ಪ ಈ ಥರ ಟೋನ್ ಆಗಿರೋದನ್ನೆಲ್ಲ ತೊಗೊಂಡಿದ್ದಾನೆ. ಈಗ ನನ್ನ ಮಗನಿಗೆ ಸಿಕ್ಕಾಬಿಟ್ಟೆ ಜೀನ್ಸ್ ಸಿಕ್ಕಾಬಿಟ್ಟೆ ಕ್ರೇಜು. ಇರಲಿ, ಅವ್ನು ಖುಷಿ ಅಲ್ವಾ, ಅವ್ನು ವೇರ್ ಮಾಡೋನು. ಸರಿ ಅಂದ್ಬಿಟ್ಟು ಜೀನ್ಸ್ ತೊಗೊಂಡ್ವಿ. ಇದು ಜೀನ್ಸ್ ಪ್ರೈಸ್ ಬಂದು 499. ನೆಕ್ಸ್ಟ್ ಅವ್ರ ಅಪ್ಪನೇ US ಪೋಲೋದು ಒಂದು ಟಿ ಶರ್ಟ್ ತೊಗೊಂಬಂದಿದ್ದಾರೆ. ಇದ್ರದ್ದು ಪ್ರೈಸ್ ಬಂದು, ಪ್ರೈಸ್ ಟ್ಯಾಗ್ ಕಿತ್ಬಿಟ್ಟಿದ್ದಾನೆ. ಅವತ್ತು ಮನೇಲಿ ಹಾಕ್ಸಿದ್ವಿ ಅವನಿಗೆ, ಇವನ್ ನೈಟ್ ಬಂದಮೇಲೆ ಹಾಕ್ಸಿದ್ದೆ ಒಂದ್ಸಲ. ಸೊ ಪ್ರೈಸ್ ಟ್ಯಾಗ್ ಕಿತ್ಬಿಟ್ಟಿದ್ದಾನೆ. ಎಷ್ಟು 700 ಏನೋ ಇರಬೇಕನ್ಸುತ್ತೆ. ರೆಡ್, ನನಗೆ ಯೂಶ್ವಲಿ ರೆಡ್ ಇಷ್ಟ. ಸೊ ಅವರಪ್ಪ ಇರಲಿ ತಗೋ, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ತೊಗೊಂಡು. ಆ್ಯಂಡ್ ಅವನಿಗೆ ಪುಲೋವರ್ ಬೇಕಿತ್ತಂತೆ. ಪುಲೋವರ್ ಅಂತಲೇ ಇದ್ದ. ಒಂದು ಸ್ಮಾಲ್ ಪುಲ್ಲೋವರು 250 ರುಪೀಸ್ ಇದು. ಸರಿ ಇರಲಿ, ಏನೋ ಅವನು ಆಸೆ ಪಡ್ತಿದ್ದಾನೆ ಅಂತ ಹೇಳಿ ಒಂದು ಪುಲ್ಲೋವರ್ ವಿತ್ ಟೀ ಶರ್ಟ್ ಥರ. ಅವ್ನಿಗಿಷ್ಟ ಈ ಥರ ಕವರ್ ಆಗಿರೋದೆಲ್ಲ. ಸೊ ಇದೊಂದು ಇರಲಿ ಅಂದ್ಬಿಟ್ಟು ತೊಗೊಂಡೆ. ಆ್ಯಂಡ್ ಒಂದು ಟೀ ಶರ್ಟು, ಒಂದು ಸಿಂಪಲಾಗಿ ಒಂದು ಟೀ ಶರ್ಟ್ ತೊಗೊಂಡ.
ಇನ್ನೂ ಜಾಸ್ತಿ ಡ್ರೆಸ್ಸಸ್ ಎಲ್ಲ ಎತ್ಕೊಂಡಿದ್ದ. ನಾವು ಬೇಡ ಈಗ ಸದ್ಯಕ್ಕೆ ಏನಕ್ಕೆ ಎಲ್ಲಾದ್ರೂ ಟ್ರಿಪ್ ಹೋದಾಗ ತೊಗೊಂಡ್ರೆ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಆದ್ವಿ. ನೆಕ್ಸ್ಟ್ ಇಮ್ಮನಿಗೆ ಒಂದು ಪ್ಯಾಂಟ್ ತೊಗೊಂಡೆ. ತುಂಬಾ ಚೆನ್ನಾಗಿದೆ ಇದು ಪ್ಯಾಂಟು. ಅವಳು ತುಂಬ ಚೆನ್ನಾಗಿ ಕೂತಿತ್ತು ಇದು ಪ್ಯಾಂಟು. ಇದು ಪ್ರೈಸ್ ಬಂದು 499. 499 ಇದು. ಬ್ಲ್ಯಾಕ್ ಕಲರಲ್ಲಿ ತೊಗೊಂಡೆ. ಇವಾಗ ಅವಳ ಹತ್ರ ಈ ಥರ ಪ್ಯಾಂಟ್ಸ್ ಇಲ್ಲ, ಬರೀ ಶಾರ್ಟ್ಸ್ ಎಲ್ಲ ಅವಳಿಗೆ ತೊಗೊತಾ ಇದ್ದಿದ್ದು. ಪ್ಯಾಂಟು ಈ ಥರ ಜೀನ್ಸು ಇಲ್ಲ ಅವಳ ಹತ್ರ. ನೆಕ್ಸ್ಟ್ ಒಂದು ಜೀನ್ಸ್ ಕಲೆಕ್ಷನ್ ತೊಗೋಬೇಕು ಇಮಾನಿಗೆ. ನೋಡಿ ತುಂಬ ಚೆನ್ನಾಗಿತ್ತು. ಸೈಡಲ್ಲಿ ಈ ಥರ ಕಟ್ಟಿದೆ ಇಲ್ಲಿ. 499 ಇದಕ್ಕೆ. ಇರಲಿ ಅಂದರೆ ಅವ್ರ ಪಪ್ಪ ಕೊಡಿಸಿದ್ದಾರೆ, ಅವ್ರ ಪಪ್ಪ ಕೊಡಿಸಿರೋದಲ್ವಾ, ಸೊ ಆಯಿತು ಅಂದ್ಬಿಟ್ಟು ತೊಗೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ನಾನು ಸದ್ವಿಕಂಗೆ ಆನ್ಲೈನಲ್ಲಿ ಒಂದು ಡ್ರೆಸ್ ಬುಕ್ ಮಾಡಿದ್ದೆ. ಇದು ಗಣೇಶ ಹಬ್ಬ ಅಲ್ವಾ, ಗಣೇಶ ಹಬ್ಬಕ್ಕೆ ಈ ಥರ ಎಲ್ಲ ವೆಸ್ಟರ್ನ್ ಎಲ್ಲ ಹಾಕ್ಕೊಳಕ್ಕಾಗುತ್ತಾ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ತನಿಯರಿ ಇದಕ್ಕೆ ಹೋಗಬೇಕು ಅಂತ ಹೇಳಿ ಆಲ್ರೆಡಿ ಅವ್ರಿಗೆಲ್ಲ ಒಂದು ಈವ್ನಿಂಗ್ಗೆ ಒಂದು ಗಣೇಶ ಟಿ ಶರ್ಟ್ ತೊಗೊಂಡಿರೋದು ತೋರಿಸಿದ್ದೀನಿ. ಬಟ್ ಇದು ದೇವಸ್ಥಾನಕ್ಕೆ ಹೋದಾಗ ಹಾಕ್ಕೊಳ್ಳಿ ಅಂತ ಕುರ್ತಾ ಸೆಟ್ ತೊಗೊಂಡೆ. ಇದು ಬಂದು ಕ್ರೀಮ್ ಕಲರಲ್ಲಿ ತೊಗೊಂಡೆ. ಡಾರ್ಕ್ ಕಲರ್ಸ್ ಎಲ್ಲ ಇತ್ತು, ಬ್ಲೂ ಇತ್ತು, ಆರೆಂಜ್ ಇತ್ತು, ವೈಟ್ ಇತ್ತು. ಬಟ್ ನನಗೆ ಕ್ರೀಮ್ ಕಲರ್ ಇಷ್ಟ ಆಯಿತು, ಸೊ ಕ್ರೀಮ್ ಕಲರ್ ತೊಗೊಂಡೆ. ಬಟ್ಟೆ ಅಂತೂ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಇವತ್ತು. ಕಾಟನ್ ಮೆಟೀರಿಯಲು ತುಂಬಾ ಚೆನ್ನಾಗಿದೆ ಕ್ಲಾತು. ಅದಕ್ಕೆ ಈ ಥರ ಪ್ಯಾಂಟು. ಬಟ್ ಈ ಸಲ ಲಾಸ್ಟ್ ಟೈಮೆಲ್ಲ ಅವನಿಗೆ ಈ ಥರ ಟೈ ಮಾಡೋದಕ್ಕೆ ದಾರ ಕೊಡ್ತಾಯಿದ್ರು. ಬಟ್ ಈ ಸಲ ಎಲಾಸ್ಟಿಕ್ ಇದೆ ಇದು. ಇದಾದರೆ ಎಲಾಸ್ಟಿಕ್ ಆದರೆ ಕಂಫರ್ಟ್ ಅವ್ರಿಗೆ. ಆಮೇಲೆ ಅವರ ವಾಶ್ರೂಮಿಗೆ ಹೋಗ್ಬೇಕಾದ್ರೆ ಅದನ್ನು ಟೈ ಮಾಡೋದೆಲ್ಲ ಒಂದು ಹಿಂಸೆ ಮಕ್ಕಳಿಗೆ. ಸೊ ಈ ಥರ ಆದರೆ ಸಿಕ್ಕಾಪಟ್ಟೆ ಯೂಸ್ಫುಲ್ಲು. ಈ ಎರಡೂ ನನ್ನ ಹಸ್ಬೆಂಡ್ ತುಂಬ ಇಷ್ಟಪಟ್ಟರು. ಇದ್ರ ಪ್ರೈಸ್ ಬಂದು ಜಸ್ಟ್ 300 ರುಪೀಸು. ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಆಗಿದೆ. ನಿಮಗೇನಾದರೂ ಬೇಕಂತ ಹೇಳಿದ್ರೆ ಇದ್ರ ಲಿಂಕು ಕೇಳಿ, ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ಕ್ವಾಲಿಟಿ ರಿಯಲಿ ಅಮೇಝಿಂಗ್ ಆಗಿದೆ. ಇದಿಷ್ಟು ನಾನು ಮಕ್ಳಿಗೆ ಮಾಡಿರೋ ಶಾಪಿಂಗು. ಅವತ್ತು ಶಾಪಿಂಗ್ ಅಂತಲೇ ಹೋದ್ವಿ, ಬಟ್ ಏನೇನೋ ಆಯಿತು. ಬಟ್ ಆನ್ ದ ವೇ ಬರ್ಬೇಕಾದ್ರೆ ಒಂದು ಫೋನ್, ನನ್ನ ಮಕ್ಕಳು ಈ ಥರ ಮಾಲ್ ಏನಾದರೂ ಕರ್ಕೊಂಡು ಹೋದಾಗ ಅಲ್ಲಿ ಆಟಾಡಿ ಅಲ್ಲಿ ಇದು ಮಾಡಿ ಅಂದರೆ ಫೋನ್ ಇಟ್ಕೊಂಡು ಗೇಮ್ಸ್ ಎಲ್ಲ ಆಡಿದ್ದಾರೆ. ನನ್ನದು ಚಾರ್ಜ್ ಹೋಗಿದೆ, ಸ್ವಿಚ್ ಆಫ್ ಆಗಿದೆ. ಆ್ಯಕ್ಚುಲಿ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಹೋಗಿದ್ದು. ಸೊ ನಾನು ಚಾರ್ಜರು ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ನನಗೆ ಆ ಶಾಪಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಹೋದರೆ ನಾನು ಆ ಶಾಪ್ದು ಅಡ್ರೆಸ್ಸು ಎಲ್ಲ ಹಾಕ್ತೀನಿ. ನೆಕ್ಸ್ಟು ಇದಿಷ್ಟು ನಮ್ಮದು ಗೌರಿ ಗಣೇಶ ಹಬ್ಬದ ಶಾಪಿಂಗು. ಆಲ್ರೆಡಿ ನೀವು ನಮ್ಮದು ಸ್ಯಾರೀಸ್ ಎಲ್ಲ ನೋಡಿದ್ದೀರಾ. ಆ್ಯಂಡ್ ಅದು ಮತ್ತು ಇದು ಮಕ್ಳದ್ದು ಅಂದರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ. ಇನ್ನು ಜೆಂಟ್ಸ್ದೆಲ್ಲ ಇನ್ನು ಅವ್ರದ್ದು ಶಾಪಿಂಗ್ ಆಗಿಲ್ಲ. ಅವ್ರದ್ದು ಆದ್ರೂ ಅದನ್ನು ವೀಡಿಯೋ ಹಾಕೋಕ್ಕಾಗಲ್ಲ ಅನಿಸಿದೆ. ಅವರೇನಿಲ್ಲ, ಈಗ ಹಬ್ಬ ನಾಳೆ ಅಂತಂದ್ರೂ ಇವತ್ತು ತೊಗೋಬೋದು ಅವರು, ಇಲ್ಲಾಂದರೆ ಬೆಳಗ್ಗೆನೇ ಹೋಗಿ ತೊಗೊಂಬರ್ಬೋದು ಆ ಥರ. ಸೊ ಇದಿಷ್ಟು ನಮ್ಮದು ಗೌರಿ ಗಣೇಶ ಹಬ್ಬದ ಶಾಪಿಂಗ್. ಆ್ಯಂಡ್ ಇನ್ನೇನಿದ್ರು ಇನ್ನೊಂದು 2-3 ಡೇಸ್ ಇದೆ ಹಬ್ಬ. ಸೊ ಎಲ್ಲರೂ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ, ಒಂದು ಒಳ್ಳೆ ರೀತಿ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲ ಸೇರಿಕೊಂಡು ಎಲ್ಲರೂ ಇದ್ರೇ ಒಂದು ಹಬ್ಬ ಅಂತಂದರೆ ಬರೀ ನಾವು ಒಂದೊಂದು ಫ್ಯಾಮಿಲಿ ಮಾಡ್ಕೊಳ್ಳೋದಲ್ಲ, ಎಲ್ಲರೂ ಸೇರಿದ್ರೇ ಹಬ್ಬ ಅಂತ. ಅದರಲ್ಲೂ ಎಸ್ಪೆಷಲಿ ಈ ಗಣೇಶ ಗೌರಿ ಹಬ್ಬ ಅಂದ್ರೇ ನೈಬರ್ಸ್ ಎಲ್ಲ ಸೇರ್ಕೊಬೇಕು. ಅವೆಲ್ಲ ಸೇರ್ಕೊಂಡು ಮಾಡಿದ್ರೇ ಅದು ಹಬ್ಬ ಥರ. ಸೊ ಎಲ್ಲ ಸೇರ್ಕೊಂಡು ಹಬ್ಬ ಮಾಡ್ತೀವಿ. ನೋಡಿ ನೆಕ್ಸ್ಟ್ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್.